ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ ನಿನಗೆ? ಕರಡಿ ವೇಷ ಎಲ್ಲ ಯಾಕೆ ಹಾಕ್ಬೇಕಿತ್ತು? ಈಗ ನೋಡು, ನೋವು ತಿಂತಿದ್ಯಾ? ನೋವಾ? ಶಿವಾನಿ ಶಿವಾನಿ ಶಿವಾನಿ, ನಾನು ಕರಡಿ ವೇಷ ಹಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾದಾಗ ನಿನ್ನ ಮುಖದಲ್ಲಿ ಒಂದು ನಗು ಮೂಡ್ತಲ್ಲ, ಅದನ್ನು ನೋಡಿ ನನ್ನ ನೋವೆಲ್ಲ ಮಾಯ. ತ್ರಿವಿಕ್ರಮ್, ನೀನ್ ಇಲ್ಲಿದ್ಯಾ? ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿನ್ನ? ನಾನು ಎಲ್ಲಿದ್ರೇನೋ ನನ್ನಿಂದ ಯಾರಿಗೂ ಏನೋ ಆಗ್ಬೇಕಾಗಿಲ್ವಲ್ಲ. ಅಂದ್ರೆ ನೀನ್ ಹೀಗೆ ಇರ್ತೀಯಾ? ಹೌದು, ಇದೇ ನನ್ನ ಲೈಫು, ಇಷ್ಟೇ ನನ್ನ ಲೈಫ್. ತ್ರಿವಿಕ್ರಮ್, ನೀನ್ ಹೀಗೆ ಇದ್ರೆ ಶಿವಾನಿ ಮಾತ್ರ ಅಲ್ಲ, ಬೇರೆ ಯಾವ ಹುಡುಗಿನೂ ನಿನ್ನನ್ನ ಇಷ್ಟಪಡಲ್ಲ. ನಾನು ಏನ್ ಮಾಡ್ಬೇಕು? ತ್ರಿಶೂಲ್ ಶಿವಾನಿಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ಅವರಿಬ್ರ ಮಧ್ಯದಲ್ಲಿ ಸಂಸಾರ ಇನ್ನೂ ಶುರುವಾಗಿಲ್ಲ ಅಂತ ನಿನಗೆ ಗೊತ್ತು ತಾನೆ? ಅದು ನನಗೂ ಗೊತ್ತಿದೆ. ಹಾಗಂತ ತ್ರಿಶೂಲ್ನ ಬಿಟ್ಟು ಬಂದ್ರೆ ಅವಳು ಬಿಟ್ಟು ಬರ್ತಾಳ? ಹೇಳೋದಲ್ಲ, ಅವಳು ಬರೋ ಥರ ಮಾಡಬೇಕು. ಅದು ಹೇಗೆ? ಅವಳ ಮನ್ಸಿನಲ್ಲಿ ಒಂದು ಸ್ಥಾನನ ಪಡ್ಕೊಂಡಿದ್ಯಾ, ಆ ಸ್ಥಾನನ ಭದ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನೀನ್ ಅವಳ ಮನ್ಸನ್ನ ಇನ್ನಷ್ಟು ಗೆಲ್ಲೋಕ್ ಪ್ರಯತ್ನ ಪಡು. ಇಲ್ಲ ಅಂದ್ರೆ ಶಿವಾನಿ ತ್ರಿಶೂಲ್ ಕಡೆ ವಾಲ್ಬೋದು. ಒಂದ್ಸತಿ ಅವಳ ಮನ್ಸು ಅವನ ಕಡೆ ವಾಲಿದ್ರೆ ಮುಗೀತು, ಇನ್ನು ಅವಳು ಸಿಗೋದು ಕನ್ಸು. ನೋ, ಅವಳು ನನಗೆ ಬೇಕು, ಅವಳನ್ನ ನಾನು ಪಡ್ಕೊಳ್ಳೇಬೇಕು. ಅವಳನ್ನ ನೀನ್ ಪಡ್ಕೊಬೇಕಂದ್ರೆ ಮೊದಲು ನೀನ್ ಹೀಗಾಡೋದನ್ನ ನಿಲ್ಸು. ಅವಳನ್ನ ಪಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡು. ಸರಿ, ಮಾಡ್ತೀನಿ. ಶಿವಾನಿ, ಬೇಕಿತ್ತ ನಿನ್ಗಿದೆಲ್ಲ? ಯಾಕೆ ಹಾಗೆ ಮಾಡಕ್ ಹೋದೆ? ನೋವಾಗ್ತಿದ್ಯಾ? ಕೇಳ್ತಿಲ್ಲ ಶಿವಾನಿ, ಎಲ್ಲರೂ ಸೇರ್ಕೊಂಡು ವಾಂಚ್ಬಿಟ್ರು. ಏನ್ ಶಿವಾನಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆಯಾ? ಬಾಯಿಲಿ ಸ್ವಲ್ಪ ಉಪ್ಪಿನ ಶಾಖ ಕೊಡು ನನಗೆ. ನಾನು ಯಾಕೆ ಕೊಡ್ಬೇಕು? ನೋವಲ್ಲಿದ್ದೀನಿ ಅಂತ ಕೇಳಿದೆ. ಆಯ್ತು, ಬೇಡ ಬಿಡು. ಬೇಡ ಬಿಡು ಶಿವಾನಿ, ನೀನೇನು ಹೆಲ್ಪ್ ಮಾಡಬೇಡ. ನಮ್ಮ ಮನೇಲಿ ನಾವು ನೋವು ತಿನ್ಬೇಕು ಅಂತ ಬರ್ದಿದ್ರೆ ಯಾರೂ ತಪ್ಸಕ್ಕಾಗಲ್ಲ. ಇದಕ್ಕೆ ಕಾರಣ ನಾನೇ ಅನ್ಸ್ಕೊಳ್ತೀನಿ ಅನ್ನೋಕ್ವರೆಗೂ ನಾನು ಕಾಡಬಾರ್ದಲ್ವಾ? ಕೊಡು. ಅಯ್ಯೋ ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ ನಿನಗೆ? ಕರಡಿ ವೇಷ ಎಲ್ಲ ಯಾಕೆ ಹಾಕ್ಬೇಕಿತ್ತು? ಈಗ ನೋಡು, ನೋವು ತಿಂತಿದ್ಯಾ? ನೋವಾ? ಶಿವಾನಿ ಶಿವಾನಿ ಶಿವಾನಿ, ನಾನು ಕರಡಿ ವೇಷ ಹಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾದಾಗ ನಿನ್ನ ಮುಖದಲ್ಲಿ ಒಂದು ನಗು ಮೂಡ್ತಲ್ಲ, ಅದನ್ನು ನೋಡಿ ನನ್ನ ನೋವೆಲ್ಲ ಮಾಯ. ಶಿವಾನಿ, ನೀನು ಒಂದೇ ಒಂದ್ಸರಿ ನನ್ನ ಒಪ್ಕೊಂಡು ಮನಸಾರೆ ಇಷ್ಟಪಟ್ಟು ನೋಡು. ನಿನ್ನನ್ನು ನಾನು ಪ್ರತಿದಿನ ಪ್ರತಿ ಕ್ಷಣ ನಗ್ನಗ್ತಾ ಇರಬೇಕು, ಆ ಥರ ನೋಡ್ಕೋತೀನಿ. ಅಯ್ಯಮ್ಮ, ಅಯ್ಯೋ ಯಾಕೆ ಶಿವಾನಿ ಹಂಗೆ ಹೋಗ್ಬಿಟ್ಟೆ? ನನಗಿದೇ ಇಷ್ಟ ಆಗಲ್ಲ ಅನ್ನೋದು. ನೀನು ಹೀಗೆ ಕೋತಿ ಥರ ಆಡಿ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸ್ಬೋದು, ನನ್ನ ಹೊಲ್ಸ್ಕೋಬೋದು ಅಂತ ಕನ್ಸು ಕಾಣ್ತಿದ್ರೆ ಅದನ್ನೆಲ್ಲ ಬಿಟ್ಬಿಡು. ಶಿವಾನಿ, ಇದು ಕನ್ಸಲ್ಲ, ಇದನ್ನ ನನ್ಸು ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಅದು ಸಾಧ್ಯ ಇಲ್ದಿರೋ ಮಾತು. ಶಿವಾನಿ, ಒಂದು ನಿಮಿಷ. ಅಜ್ಜಿ ಕಂಕಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಕೊಡ್ತೀಯ ಅದನ್ನ? ತಗೋ. ಇದೇನು ಶಿವಾನಿ, ಸುಮ್ಮನೆ ಕೊಟ್ಬಿಟ್ರೆ? ಕಟ್ಟೋರು ಯಾರು? ಬೇಕಾದ್ರೆ ಕಟ್ಕೊ, ನಾನು ಕಟ್ಟಲ್ಲ, ನಾನು ಕಟ್ಕೊಡೋದು ಇಲ್ಲ. ಅಯ್ಯೋ, ನೀನು ಕಟ್ಕೊಡಲ್ವಾ? ಅಲ್ಲ, ನನಗೋಸ್ಕರ ಅಲ್ದೇ ಇದ್ರು
ಮನೆಯವ್ರಿಗೋಸ್ಕರ ಆದರೂ ಕಟ್ಕೋ. ತ್ರಿಶೂಲ್, ಯಾರಿಗೋಸ್ಕರನೂ ಪ್ರೀತಿ ಹುಟ್ಟಲ್ಲ. ಹುಟ್ಟಿದ್ರೂ ಅದು ಪ್ರೀತಿ ಅನ್ಸ್ಕೊಳಲ್ಲ. ನನಗೆ ಕಂಕಣನೂ ಬೇಡ, ನಿನ್ನ ಸವಾಸನೂ ಬೇಡ. ಏಯ್ ಶಿವಾನಿ, ಶಿವಾನಿ, ಈ ಕಂಕಣ ನೀನು ಇವತ್ತು ಬೇಡ ಅಂತಿರ್ಬೋದು, ಆದರೆ ಇನ್ನು 2 ದಿವಸದಲ್ಲಿ ಇದನ್ನು ನೀನೇ ಕಟ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ನೋಡ್ತಾ ಇರು. ಮಧು, ಮಧು, ಏನಾಯ್ತೆ? ಹಿಡ್ಕೊಳ್ರಿ ಹೇ ಮಧು, ಅಮ್ಮ. ಮಧು, ಏನಾಯ್ತೆ? ಅರೆ, ತ್ರಿಶೂಲ್ನ ಯಾರೋ ಬೆಟ್ಟದ ಮೇಲಿಂದ ತಳ್ದಂಗೆ ಕನ್ಸು ಬಂತು ರೀ. ಅವನು ಎತ್ತರದಿಂದ ಬೀಳ್ತಾ ಇದ್ದಾನೆ. ಹಾಗೆಲ್ಲ ಏನೂ ಆಗಾಗಿಲ್ಲ ಕಣೆ. ಯಾಕೆ ಹಾಗೆಲ್ಲ ಅಂತೀಯಾ? ರೀ, ತ್ರಿಶೂಲ್ ಎಲ್ಲಿ? ತ್ರಿಶೂಲ್, ತ್ರಿಶೂಲ್! ಅವನು ಯಜಮಾನ್ರ ಮನೇಲಿದ್ದಾನೆ. ಅವನಿಗೇನು ಆಗಿರಲ್ಲ. ನಿನಗೆ ಕೆಟ್ಟ ಕನ್ಸು ಬಿದ್ದಿದೆ ಅನ್ಸುತ್ತೆ. ಇರ್ಬೇಕು ರೀ, ಆದ್ರೆ ತ್ರಿಶೂಲ್ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಅವನ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು. ಯಾರೋ ಅವನ್ನ ಬೆಟ್ಟದ ಮೇಲಿಂದ ತಳ್ತಾ ಇದ್ರು ರೀ. ಸಮಾಧಾನ ಮಾಡ್ಕೊ, ಹಾಗೆಲ್ಲ ಏನೂ ಆಗಲ್ಲ. ಕನ್ಸೆಲ್ಲ ನಿಜ ಆಗತ್ತೇನೆ. ಮೊದಲೇ ಶಾಸ್ತ್ರಿಗಳು ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ನನ್ಗೆ ಈ ತರ ಕೆಟ್ಟ ಕನ್ಸು ಬರ್ತಾ ಇದೆ. ಏನ್ರಿ ಇದ್ರ ಅರ್ಥ? ಶಾಸ್ತ್ರಿಗಳು ಹೇಳಿದ್ದು ತ್ರಿಶೂಲು ಶಿವಾನಿ ಸಂಸಾರ ಶುರು ಆಗದೆ ಇದ್ರೆ ತೊಂದರೆ ಆಗುತ್ತೆ ಅಂತ. ಶುರುವಾಗಿದೆಯಲ್ಲ, ಮತ್ತ್ಯಾಕ್ರಿ ಇಂತ ಕೆಟ್ಟ ಕನ್ಸು ಬಿತ್ತು? ಅದು ಮಲ್ಕೋಬೇಕಾರೆ ಮನೆ ದೇವ್ರ ಪ್ರಾರ್ಥನೆ ಮಾಡಿ ಮಲ್ಕೋಬೇಕು. ಯಾವ ಕನ್ಸು ಬೀಳೋದಿಲ್ಲ. ಹೌದು ರೀ, ನೀವು ದೇವ್ರು ಅಂದಿದ ತಕ್ಷಣ ನನಗೆ ನೆನಪಾಯ್ತು. ತ್ರಿಶೂಲ್ ಮದ್ವೆ ಆದ್ರೆ ಭೈರವೇಶ್ವರನ್ಗೆ ಕಾಣಿಕೆ ಆಗ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ನಾವು ಹರಕೆ ಇನ್ನೂ ತೀರ್ಸಿಲ್ವಲ್ಲ, ಅದಕ್ಕೆ ನನ್ಗೆ ಈ ತರ ಕೆಟ್ಟ ಕನ್ಸು ಬೀಳ್ತಿದೆ ಅನ್ಸುತ್ತೆ. ಸರಿ ಬಿಡು, ನಾಳೆ ಹೋಗಿ ಹರಕೆ ತೀರ್ಸ್ಕೊಬಂದು ತ್ರಿಶೂಲ್ಗೆ ಹೇಳಿದ್ರಾಯ್ತು. ಸರಿ ರೀ. ಮಧು, ನೀನು ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಪಡಬೇಡ. ನಿನ್ನ ಹೊಟ್ಟೆ ಒಳಗಡೆ ಇನ್ನೊಂದು ಜೀವ ಇದೆ, ಅದು ಸುಮ್ಮನೆ ಗಾಬರಿ ಆಗುತ್ತೆ. ನೀನು ಆರಾಮಾಗಿರು, ಯಾವ ವಿಷಯನೂ ತಲೆಗೆ ಹಾಕೋಬೇಡ. ಅಲ್ಲ ರೀ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಈಗ ಸುಮ್ಮನೆ ಮಲ್ಕೋ. ಬೆಳಗ್ಗೆ ತ್ರಿಶೂಲ್ಗೆ ಹೇಳಿದ್ರಾಯ್ತು. ಮಲ್ಕೋ. ಸರಿ. ಯಾಕೆ ಶಿವಾನಿ ಹಾಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಇವತ್ತು ಯಾವುದೋ ಬಿಳಿ ಕರಡಿ ಬಂದಿದೆ ಅನ್ಕೊಂಡೆ. ಶಿವಾನಿ, ನಿನ್ನೆ ಏನೋ ಮಾಡೋಕ್ಕೋಗಿ ಅಜೀಬಾಗೋದೆ. ಇವತ್ತೇನು ಈ ಥರ ಶೆಫ್ ಡ್ರೆಸ್ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದೆಯಾ? ಎಸ್, ಇವತ್ತು ಇದೇ ನನ್ನ ಡ್ಯೂಟಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಹೇ ಶಿವಾನಿ, ಕಳೆದೋಗ್ಬೇಡ. ಹುಡ್ಕೋದಕ್ಕೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ, ಸಂಕಟ ಆಗತ್ತೆ. ತ್ರಿಶೂಲ್, ಬೆಳಗ್ಗೆನೆ ನೀನು ಕಾಟ ಶುರು ಮಾಡಿದ್ಯಾ? ಇದು ಕಾಟ ಅಲ್ಲ ಶಿವಾನಿ, ನಿನ್ನ ಹೃದಯಕ್ಕೆ ನಾನು ಕಲ್ಸಕ್ಕೆ ಹೊಟ್ಟಿರೋ ಪ್ರೀತಿಯ ಪಾಠ. ಯಾಕೋ ಅತಿ ಆಯ್ತು ತ್ರಿಶೂಲ್ ನಿನ್ನ ಹಾರಾಟ. ಹಾಗೆ ಹೇಳಿದ್ರೆ ನನ್ನ ಮನಸ್ಸಿಗೆ ಆಗತ್ತೆ ಪೇಚಾಟ. ಏ ಶಿವಾನಿ ಶಿವಾನಿ, ಎಲ್ಲೇ ಹೋಗ್ತಾ ಇದೆಯಾ? ತಗೋ, ಈ ಕಾಫಿ ಕುಡಿಲೇಬೇಕು. ಇದು ಬೆಡ್ ಕಾಫಿ. ನನ್ಗಿಂತ ಅಭ್ಯಾಸ ಎಲ್ಲ ಇಲ್ಲ. ಇನ್ನೊಂದು, ನೀನ್ ಕೊಡೋ ಕಾಫಿ ಅಂತೂ ನನಗೆ ಮೊದಲೇ ಬೇಡ. ಅನ್ಕೊಂಡಿದ್ದೆ ನೀನ್ ಹೀಗೆ ಹೇಳ್ತೀಯ ಅಂತ. ನೋಡು, ಇದೇ ಸಾಕು. ನೀನು ಒಂದು ಸ್ವಲ್ಪನೂ ಬದಲಾಗಿಲ್ಲ ಅಂತ ಇದರಲ್ಲೇ ಗೊತ್ತಾಗತ್ತೆ. ಅಂದ್ರೆ ನೋಡು, ನೀನು ನಾನು ಆವಾಗ ಹೇಳಿದ್ರು ಒಪ್ತಾ ಇರಲಿಲ್ಲ, ಇವಾಗಲೂ ಒಪ್ತಾ ಇಲ್ಲ. ಯಾಕೆ ಹೇಳು?
ಯಾಕೆ? ಯಾಕೆ ಅಂದರೆ ನಾನು ಹೇಳಿದ್ದು ನೀನು ಕೇಳಿಬಿಟ್ರೆ ನಿನಗೆ ಎಲ್ಲಿ ನನ್ನ ಮೇಲೆ ಲವ್ ಆಗಿಬಿಡತ್ತೋ ಅಂತ ಭಯ. ಯಾಕೆ ನಗ್ತಾ ಇದೆಯಾ? ನೀನ್ ಇನ್ನೂ ಆಸೆ ಇಟ್ಕೊಂಡಿರೋದು ನೋಡಿದ್ರೆ ನಗು ಬರ್ದೇ ಇರತ್ತಾ? ಪ್ರೀತಿನೂ ಹಾಗೆ ಬರುತ್ತೆ. ಮದುವೆ ಆದಮೇಲೆ ನಿನ್ನ ಕೈಲಿ ಯಾವುದೇ ಕೆಲಸ ಮಾಡಿಸ್ಬಾರ್ದು, ರಾಣಿ ಥರ ನೋಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಇವಾಗ ಹಾಗೆ ನೋಡ್ಕೋತೀನಿ. ನಿನ್ನ ಕೈಲಿ ಒಂದೇ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ಶಿವಾನಿ. ನೀನು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರು. ಶಿವಾನಿ, ಅಲ್ಲಿ ನೋಡು, ಸ್ನಾನ ಮಾಡೋದಕ್ಕೆ ಟವಲ್ ರೆಡಿ ಇದೆ, ಆಮೇಲೆ ಬಂದು ಹಾಕೊಳ್ಳೋದಕ್ಕೆ ಬಟ್ಟೆನೂ ರೆಡಿ ಇದೆ. ಇವಾಗ ತಿಂಡಿನೂ ರೆಡಿ ಮಾಡ್ತಾ ಇದ್ದೀನಿ. ನಿನಗೇನಾದ್ರೂ ಬೇಕಾದ್ರೆ ಹೇಳು, ಟಕ್ಕಂತ ರೆಡಿ ಮಾಡ್ತೀನಿ. ಈ ಕತೆಗಳೆಲ್ಲ ಬೇಕಾಗಿಲ್ಲ. ನೀನ್ ಏನೇ ಮಾಡಿದ್ರು ನನ್ನ ಮನ್ಸು ಬದಲಾಗಲ್ಲ. ಮೊದಲಿನಿಂದ ಹೋಗು. ನೀನು ಹೋಗು ಅನ್ನೋದ್ರಲ್ಲೇ ಗೊತ್ತಾಗತ್ತೆ ನನ್ನ ಪ್ರೀತಿಲಿ ಬೀಳೋ ಭಯ ಕಾಣಿಸ್ತಾ ಇದೆ ಶಿವಾನಿ. ನನಗೆ ಯಾವ ಭಯನೂ ಇಲ್ಲ. ಹಾಗಾದ್ರೆ ನನ್ನ ಜೊತೆಲಿರೋದಕ್ಕೆ ಒಪ್ಬೋದಲ್ವಾ? ಆಯ್ತು, ಇರು. ನನಗೆ ಯಾವ ತೊಂದರೆನೂ ಇಲ್ಲ. ಇಷ್ಟು ಸಾಕು, ಜೊತೆಲೇ ಇರ್ತೀನಿ. ಇರು ಇರು. ನೀ ನನಗೂ ಒಂಥರ ಈ ಜೀವ ಇಲ್ದಿರೋ ವಸ್ತು ಇದ್ದ ಹಾಗೆ. ನೋಡು, ಆ ಫೋಟೋ, ನಿನ್ ಕೈಲಿರೋ ಕಾಫಿ ಲೋಟ, ಮತ್ತೆ ಈ ಲೈಟ್ಸು, ನೀನು ನನಗೆ ಹಾಗೇನೆ. ಹಲೋ, ನೀನೆಲ್ಲಕ್ಕೆ ಬರ್ತಿದ್ಯಾ? ಅದೇ ನಾನು ಅಲ್ಲ ಶಿವಾನಿ, ನೀನೇ ಹೇಳಿದ್ಯಲ್ಲ ನನಗೆ ಜೀವ ಇಲ್ಲ ಅಂತ. ಬಾತ್ರೂಮಲ್ಲಿ ಆ ಸೋಪು ಬಕೆಟ್ಟೋ ಇಲ್ಲ ಶಾಂಪೂನೋ ಅದರ ಥರ ನಾನು ಇದ್ಬಿಡ್ತೀನಿ. ತ್ರಿಶೂಲ್, ಸುಮ್ಮನೆ ತಮಾಷೆ ಮಾಡಿದೆ. ಇನ್ನೊಂದ್ಸತಿ ಈ ರೀತಿ ಹುಚ್ಚನ್ ಥರ ಆಡ್ಬೇಡ. ಯಾಕೆ? ಹಾಗಾಡಿದ್ರೆ ಕರ್ಕೊಂಡು ಹೊಟ್ಟೋಗ್ತೀಯಾ? ಅಲ್ಲ, ಹುಚ್ಚನ್ ಥರ ಆಡಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದೆ. ಸಿಡುಕು ಮೂತಿ ಸಿಂಗಾರಮ್ಮ, ಕೋಪ ನೋಡು ಯಾವಾಗಲೂ ಮೂಗಿನ ಮೇಲೆ ಇರುತ್ತೆ. ನಿನ್ನ ಕೋಪನ ಹೇಗೆ ಕಮ್ಮಿ ಮಾಡಬೇಕು ಅಂತ ನನಗೆ ಗೊತ್ತು. ಕೆಳಗೆ ಬಾ, ನಿನಗೆ ಏನೆಲ್ಲ ರೆಡಿ ಮಾಡ್ತೀನಿ ನೋಡ್ತಾ ಇರು. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ತ್ರಿಶೂಲ್, ಏನು ಅಡ್ಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಿದ್ಯಾ? ಕಸ ಹೊಡಿತಾ ಇದ್ದೀನಿ. ಕಾಣಿಸಲ್ಲ ನಮ್ಮ ಅಡುಗೆ ಮಾಡ್ತಾ ಇದ್ದೀನಿ. ಏನು, ನೀನ್ ಅಡ್ಗೆ ಮಾಡ್ತೀಯಾ? ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದಲ್ಲಿ ಏನಾದ್ರೂ ಹುಟ್ಟಿದಾನಾ? ಯಾಕಮ್ಮ ಹಂಗೆ ಕೇಳ್ತೀಯಾ? ಮತ್ತೆ ನೀನ್ ಅಡ್ಗೆ ಮಾಡ್ತೀನಿ ಅಂತಿದ್ಯಾ? ಮಾಡ್ಬೇಕು ಅನ್ನೋ ಸದೇ ಮಾಡ್ತೀನಿ, ಅದ್ರಲ್ಲೇನಿದೆ? ತ್ರಿಶೂಲ್, ಏನೋ ಇದು ಶೆಫ್ ಡ್ರೆಸ್ ಎಲ್ಲ ಹಾಕೊಂಡಿದ್ಯಾ? ಅಮ್ಮೋರೆ, ಇವತ್ತು ಅವನೇ ಅಡ್ಗೆ ಮಾಡ್ತಾನಂತೆ. ಓ ಹೌದೌದು, ನಮ್ ಕಡೆ ಒಂದು ಗಾದೆ ಇದೆ, ಮೂರು ಬಿಟ್ಟವ ಭಂಗಿ ನೆಟ್ಟ ಅಂತ. ಹಾಗಾಯ್ತು ನಿನ್ನ ಕಥೆ. ಅಯ್ಯೋ ಅತ್ತೆ, ನನ್ನ ಹೆಂಡತಿ ಮಾಡಿರೋ ಅಡುಗೆ ತಿಂದು 2 ದಿನ ಬಾತ್ರೂಮಲ್ಲಿ ಸೆಟ್ಲ್ ಆಗಿದ್ದೆ. ಇನ್ನು ಇವನು ಮಾಡಿರೋ ಅಡುಗೆ ತಿಂದ್ರೆ ಅಷ್ಟೇ. ಮಾವ, ಅದು ಅತ್ತೆ, ಇದು ಅಳಿಮಯ್ಯ. ಇವತ್ತು ನಾನು ಅಡುಗೆ ಮಾಡ್ತೀನಿ, ಅದನ್ನ ತಿಂದು ನೋಡಿ ಆಮೇಲೆ ಹೇಳಿ, ಓಕೆನಾ? ಏನೋ ತ್ರಿಶೂಲ್, ಇದು ಹೆಣ್ಮಕ್ಳ ತರ ಅಡಿಗೆ ಎಲ್ಲ ಮಾಡ್ತಾ ಇದ್ಯಾ? ಕೆಲ್ಸದವ್ರು ಇದ್ದಾರೆ, ನಿಮ್ಮ ಅಮ್ಮ ಇದ್ದಾರೆ, ಮಾಡ್ತಾರ ಬಿಡು. ಏನಮ್ಮ ಹಿಂಗನ್ಬಿಟ್ರಿ? ಇವತ್ತು ಅಡುಗೆ ಡಿಪಾರ್ಟ್ಮೆಂಟ್ ನಂದೆ, ನಾನೇ ಅಡುಗೆ ಮಾಡ್ತೀನಿ, ನೀವು ಅದನ್ನ ತಿನ್ಬೇಕು, ತೊಗೊಳ್ಳಿ. ತ್ರಿಶೂಲ್, ಗಂಡ್ ಮಕ್ಳಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಅವರು ಹೊರಗಡೆಯಿಂದ ದುಡ್ಕೊಂಡ್ ಬರ್ತಾರೆ. ಹೆಣ್ಮಕ್ಳು ನಾವು ಅವ್ರಿಗೆ ರುಚಿಯಾಗಿ ಅಡ್ಗೆ ಮಾಡಿ ಬಡಿಸ್ಬೇಕು. ಕರೆಕ್ಟ್ ಆಗಿ ಹೇಳಿದೆ. ನಮ್ಗೆ ತುಂಬಾ ಜವಾಬ್ದಾರಿ ಇದೆ, ನೆನೆಸ್ಕೊಂಡ್ರೆ ಸುಸ್ತಾಗುತ್ತೆ ಅಂತೀನಿ. ಅಲ್ಲ ಅಮ್ಮ, ಗಂಡಸರು ಅಡುಗೆ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಹಂಗ್ ನೋಡಕೋದ್ರೆ ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಗಂಡಸರೇ ಎತ್ತಿದ ಕೈ. ಅದ್ ಹೇಗೆ? ಹೇಗೆ ಅಂದ್ರೆ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ಮಹನೀಯರಲ್ಲವೇ. ಭೀಮಸೇನ ನಳಮಹಾರಾಜನೇ ಇಲ್ವಾ? ನೋಡಿ, ಅಡುಗೆನಲ್ಲಿ ಯಾರಾದರೂ ಪ್ರವೀಣರನ್ನ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಭೀಮಸೇನನ್ನ ಉದಾಹರಣೆ ಕೊಡ್ತಾರೆ ಹೊರತು ಯಾವ ಹೆಣ್ಮಕ್ಳು ಉದಾಹರಣೆನೂ ಕೊಡೋದಿಲ್ಲ. ನೋಡಿ, ನಳಪಾಕ ಪ್ರವೀಣ ಅಂತಾರೆ ಹೊರತು
ನಳಪಾಕ ಪ್ರವೀಣೆ ಅಂತ ಯಾರೂ ಹೇಳೋದಿಲ್ಲ. ಸಾಕಪ್ಪ ಸಾಕು, ನಿನ್ನ ಅಡುಗೆ ಸಾಕು. ನಿನ್ನ ಕೈಯಿಂದ ಅಡುಗೆ ಊಟ ಮಾಡಿಬಿಟ್ರೆ ಮುಗ್ದೋಯ್ತು. ಈಗ ನಮ್ಮ ಆರೋಗ್ಯ ಸೂಪರ್ ಸೂಪರ್ ಆಗಿದೆ. ನಿನ್ನ ಕೈನಲ್ಲಿ ತಿಂದ್ರೆ ಅದೇ ನಿಮ್ಗೆ ಬೇಡ ಅಂದ್ರೆ ನೀವು ತಿನ್ಬೇಡಿ, ಹೋಗಿ. ನೋಡ್ತಾರಿ, ಇವತ್ತು ನಾನು ಅಡುಗೆ ಮಾಡೋದಂತೂ ಫಿಕ್ಸು. ಇವತ್ತು ನಾನು ಅಡುಗೆ ಮಾಡೋದು ನೋಡಿ ಇನ್ಮೇಲೆ ನೀವು ಯಾರು ಅಡುಗೆ ಮನೆ ಒಳಗೆ ಕಾಲು ಇಡೋದಿಲ್ಲ. ನೋಡ್ತಾರಿ. ಅಲ್ಲಪ್ಪ, ಇವಾಗ ಸುಮ್ಮನೆ ಇಲ್ಲಿಂದ ಹೋಗಿ ಹೋಗಿ. ನಮ್ಮನ್ನೇ ಓಡಿಸ್ತಾ ಇದೀಯಾ? ಆಯ್ತು ಕಣ, ಅದೇನ್ ಮಾಡ್ತೀಯ ನೋಡಿ ಬಿಡ್ತೀವಿ. ಕರೆಕ್ಟ್ ಕಣೋ, ಇವನ್ ಮಾಡೋದು ಇವನ್ಗೆ ತಿನ್ನಕ್ ಆಗತ್ತೋ ಇಲ್ವೋ ನೋಡೋಣ. ತಿನ್ನಕ್ ಆಗದೆ ಇದ್ರು ಪರವಾಗಿಲ್ಲ, ತಿಂದು ಆಸ್ಪತ್ರೆ ಸೇರಿದ್ರೆ ಕಷ್ಟ. ದಮಯಂತಿ, ನಾನ್ ಮಾತ್ರ ಡೈಟಿಂಗ್. ಹಂಗ ಈ ಆಟದಿಂದ ನಾನಿಲ್ಲ. ಸರಿ, ಫಸ್ಟು ಇಲ್ಲಿಂದ ತೊಲಗಿ ದಯವಿಟ್ಟು, ಪ್ಲೀಸ್ ಗೆಟ್ ಔಟ್. ಹೋಗಿ. ಅಲ್ಲ ಕಣ, ಹಿಟ್ಲರ್ ತರ ಆಡ್ತಿದೀಯಾ ನೀನು. ಅವನು ಹಿಟ್ಲರ್, ನಾನು ಬಟ್ಲರ್. ಇವಾಗ ದಯವಿಟ್ಟು ಎಲ್ಲರೂ ಪ್ಲೀಸ್ ನನ್ಗೊಂದು ಸ್ವಲ್ಪ ಹೆಲ್ಪ್ ಮಾಡಿ. ಹೋಗಿ ಆಚೆ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿರು, ನನ್ನ ಹೆಂಡತಿ ಗೌತಮವಿರು, ದೊರೆಗೊಂದಿ ತನಗೆ ಬಂದು. ಬ್ರಹ್ಮಾಂಡ ಬ್ರಹ್ಮಾಂಡ. ತ್ರಿಶೂಲ ಅಡುಗೆ ಮಾಡ್ತಾ ಇದ್ದಾನೆ, ಎಷ್ಟು ಘಮ ಘಮ ಅಂತ ಇದೆ. ಅದೇ ಈ ಒಳ್ಳೆ ಸ್ಮೆಲ್ಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಇಷ್ಟೊಂದು ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾ ಇದ್ದಾನಂದ್ರೆ ಏನೋ ವಿಶೇಷತೆ ಇರ್ಬೇಕಕ್ಕ. ಸುಮ್ನಿರೋ ಗೋವಿಂದ, ಅವ್ನ ಅಡ್ಗೆ ಮಾಡ್ತಿರೋದು ನಮ್ಮಿಬ್ಬರಿಗೆ. ಏನೂ ಇಲ್ಲ, ಅವನು ಅಡುಗೆ ಮಾಡ್ತಿರೋದು ನನಗೋಸ್ಕರ. ನೋಡಿ, ನನ್ನ ಫೇವ್ರೇಟ್ ನ್ಯೂಡಲ್ಸ್ ಸ್ಮೆಲ್ ಬರ್ತಾ ಇದೆ. ಗೋವಿಂದ, ನಿನ್ನೊಂದು ಮೂಗೇನೋ. ಅವ್ನು ಮಾಡ್ತಾ ಇರೋದು ಹಲ್ವಾ, ಅದು ತುಪ್ಪದಲ್ಲೇ. ಸ್ಮೆಲ್ ಹೇಗೆ ಬರ್ತಾ ಇದೆ ನೋಡು. ನನಗೆ ಮಾಡ್ತಾ ಇದ್ದಾನೆ. ಅವ್ನು ನನಗೆ ಮಾಡ್ತಾ ಇರೋದು. ಇಲ್ಲ, ನಮ್ಗೆ. ಅವನ ಅಡುಗೆ ಮಾಡಿ ಮುಗಿಸ್ಲಿ, ಯಾರಿಗೆ ಮಾಡಿದಾನೆ ಅಂತ ಗೊತ್ತಾಗತ್ತೆ. ಸ್ಟಾಪ್ ಇಟ್. ಪ್ರತಿ ಸಲ ನಾನು ಏನು ಮಾಡ್ತೀರಾ ಅಂತ ಹೇಳಕ್ ನಿಲ್ಸು. ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾಡಬೇಕಾಗಿರೋ ಕೆಲಸ ಮಾಡಿ ಮುಗಿಸಿದ್ದೀನಿ. ಇನ್ನೆದ್ರು ರಿಸಲ್ಟ್ ಬರ್ಬೇಕಷ್ಟೆ. ಅರ್ಥ ಆಗಿಲ್ಲ. ಶತ್ರುವಿನ ಸಾವನ್ನ ಡಿಸೈಡ್ ಮಾಡಿದ್ದೀನಿ. ಇನ್ನೇನಿದ್ರು ಸಾವಿನ ಸಮಾಚಾರ ಬರಬೇಕು. ಯಾರ್ ಸಾವು? ಏನ್ ಮಾಡ್ತಾ ಇದ್ಯಾ? ಇಲ್ಲ ನೋಡು, ಏನಿದು? ಜೀಪ್ ಬ್ರೇಕ್ ಬೋಲ್ಟ್ ನಟ್. ಇದು ಇದನ್ ಯಾಕೆ ತೋರಿಸ್ತಾ ಇದ್ಯಾ? ಇದ್ರಿಂದ ಏನಾಗುತ್ತೆ? ಇದು ತ್ರಿಶೂಲ್ ಓಡಿಸ್ತಾ ಇರೋ ಜೀಪ್ದು. ತ್ರಿಶೂಲ್ ಜೀಪ್ದು ಸ್ಟೇರಿಂಗ್ ಆಯಿಲ್ ಪೈಪ್ನ ಕಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಬ್ರೇಕ್ ಕೂಡ ಫೇಲ್ಯೂರ್ ಮಾಡಿದ್ದೀನಿ. ತ್ರಿಶೂಲ್ ಜೀಪ್ನ ಹತ್ತಿ 5 ಕಿಲೋಮೀಟರ್ಸ್ ಮುಂದೆ ಹೋಗ್ತಿದ್ದಾಗೆ ಸತ್ತು ಹೋಗ್ತಾನೆ.